ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ವಾತಜ್ವರ ವಾತದಿಂದ ಹೆಂಗೆ ಉತ್ಪತ್ತಿ ಆಗುತ್ತೆ, ವಾತಜ್ವರನೇ ಅಂತ ಕಂಡುಹಿಡಬೇಕಾದ್ರೆ ಅದರ ಲಕ್ಷಣಗಳೇನು, ಸಿಂಪ್ಟಮ್ಸ್ ಏನು, ಮೈಂಡು ಮತ್ತು ಬಾಡಿಗೆ, ದೇಹ ಮತ್ತು ಮನಸ್ಸಿಗೆ ಸ್ಟ್ಯಾಮಿನಾ ಬಿಲ್ಡ್ ಮಾಡಲಿಕ್ಕೆ ನಮ್ಮ ಬೆರಳಲ್ಲೇ ಮುದ್ರೆ ಮುಖೇನ ಮಂತ್ರ ಮುಖೇನ ಅದನ್ನು ಗುಣಪಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ದೆ. ದೇಹಕ್ಕೆ ಅಧಿಪತಿ ಸೂರ್ಯಗ್ರಹ, ದೇಹಕಾರಕ ಆತ್ಮಕಾರಕ ಸೂರ್ಯಗ್ರಹ. ವಾತಕ್ಕೆ ಶನಿಗ್ರಹ, ಅದನ್ನು ಶನಿ ಮತ್ತು ಸೂರ್ಯರ ಕಾಂಬಿನೇಷನಲ್ಲಿ ಒಂದು ಮುದ್ರೆ ತೋರಿಸಿ ಅದಕ್ಕೆ ಮಂತ್ರ ಹೇಳಿದ್ದೆ. ಮನೇಲಿ ಒಂದು ಮದ್ದು ಮಾಡ್ಕೊಳ್ಳೋದು ಹೇಗೆ ನೀವೇ ಸ್ವತಃ ಅನ್ನೋ ವಿಚಾರನ ನಿನ್ನೆ ವಾತಜ್ವರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇತ್ತೀಚೆಗಂತೂ ಆಷಾಢದ ಗಾಳಿ ಬಂದಾಗ, ಧನುರ್ಮಾಸದಲ್ಲಿ ಬರುವಂಥ ಒಂದು ಚಳಿ, ವಿಪರೀತ ಬಿಸಿಲು ಬಂದರೂ ಕೂಡ ಜ್ವರ ಬರುತ್ತೆ, ಆಮಶಂಕೆ ಶುರುವಾಗಿ ಪ್ರಕೃತಿಯಲ್ಲಿ ಹವಾಮಾನ ಬದಲಾವಣೆ ಆದಾಗೆ ಜೀವರಾಶಿಗಳ ಮೇಲೆ ಏರುಪೇರಾಗತ್ತೆ. ನಾವು ತಿನ್ನೋ ಆಹಾರ ಕೂಡ ಏರುಪೇರು ಆಗುತ್ತೆ. ಬೆಳಗಿನ ತಿಂಡಿ ಮಧ್ಯಾಹ್ನ 2 ಗಂಟೆ ತಿಂತಾರೆ, ಮಧ್ಯಾಹ್ನದ ಊಟ ರಾತ್ರಿ ತಿಂತಾರೆ. ಹೀಗಾಗಿ ದೇಹಕ್ಕೆ ಸ್ಟ್ಯಾಮಿನಾ ಕಳ್ಕೊಳ್ತಾ ಹೋಗುತ್ತೆ, ಆಗ ರೋಗನ ಇನ್ವೈಟ್ ಮಾಡಿಸ್ಕೊಂಡ್ಬಿಡುತ್ತೆ. 9-10 ಗಂಟೆಗಳು ಮಲಗಬೇಕಾದವರು ಬೆಳಗಿನ ಜಾವ 2-3 ಗಂಟೆ ತನಕ ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು, ಹಾಡು ಕೇಳ್ಕೊಂಡು ಮಲಗಿರ್ತಾರೆ, ಕೂತು ಕಾಲ ಕಳೀತಾರೆ. ಹೀಗಾಗಿ ನಿದ್ದೆ ಮಾಡೋ ಸಮಯದಲ್ಲಿ ಎಚ್ಚರಿಕೆ ಇರ್ತಾರೆ, ಎಚ್ಚರ ಇರೋ ಸಮಯದಲ್ಲಿ ಮಲಗ್ತಾರೆ. ಇದು ನಮ್ಮ ಬಾಡಿ ಲ್ಯಾಂಗ್ವೇಜು, ಮೈಂಡಿನ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮನುಷ್ಯನ ಬೇಗ ರೋಗಕ್ಕೆ ತುತ್ತು ಮಾಡುತ್ತೆ, ಬೇಗ ಆಯುಷ್ ಕಮ್ಮಿ ಮಾಡಿಬಿಡುತ್ತೆ. ನಾವು ವಾಸ ಮಾಡ್ತಿರೋ ವಾತಾವರಣ ಸರಿಯಿಲ್ಲ, ತಿಪ್ಪೆಗುಂಡಿ ಹತ್ರ ವಾಸ ಮಾಡ್ಬೋದು, ಮಲಿನವಾದ ಜಾಗ, ಕೊಳಚೆ ನೀರು, ಬದಿ, ಚರಂಡಿ ಹತ್ರಲ್ಲಿ, ಈ ಥರ ಜಾಗದಲ್ಲಿ ನಾವು ಹೆಚ್ಚಿಗೆ ವಾಸ ಮಾಡ್ತಿರೋ ದಿನನಿತ್ಯ, ಅದು ಒಂದು ಕಾರಣ ಜ್ವರ ಬರಲಿಕ್ಕೆ. ಸಹವಾಸ ದೋಷದಿಂದ ಕೂಡ ಕಾಯಿಲೆಗಳು ಬರ್ತದೆ. ಇನ್ನೊಂದು, ನಮ್ಮ ದುಷ್ಟ ಚಟಗಳಿಂದ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ವಿಪರೀತವಾಗಿ ತಾಂಬೂಲ ತಗೊಳ್ಳೋದು, ವಿಳೆದೆಲೆ, ಜರ್ದ, ಬೀಡ, ಇದೆಲ್ಲನೂ ಕೂಡ ನಮ್ಮ ಮನುಷ್ಯನಿಗೆ ಜೀರ್ಣಶಕ್ತಿಗೆ ಡಿಸ್ಟರ್ಬ್ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಡಿಸ್ಟರ್ಬ್ ಮಾಡುತ್ತೆ. ಇದು ಒಂದು ಕಾರಣ ಜ್ವರ ಬರಲಿಕ್ಕೆ ಅಂತ ಹೇಳ್ತಾರೆ. ನಮ್ಮ ಭಾವನೆಗಳಲ್ಲಿ ಏರುಪೇರು ಆದಾಗ, ತುಂಬ ಅಸೂಯೆ ಪಟ್ಟಾಗ ಒಂಥರ ಜ್ವರ ಬರುತ್ತೆ, ತುಂಬ ಅಹಂಕಾರದಲ್ಲಿದ್ದಾಗ ಒಂಥರ ಜ್ವರ ಬರುತ್ತೆ, ತುಂಬ ದ್ವೇಷಿಸಿದರೆ ಒಂಥರ ಜ್ವರ ಬರುತ್ತೆ. ನಮ್ಮ ಬಾಡಿನಲ್ಲಿ ವಾತ ಪಿತ್ತ ಕಫ, ಈ ತ್ರಿದೋಷಗಳು, 3 ದೋಷಗಳು, ವಾತ ಪಿತ್ತ ಕಫ, ಈ ತ್ರಿದೋಷಗಳಲ್ಲಿ ಏರುಪೇರು ಆದಾಗ ಮನುಷ್ಯರ ಕಾಯಿಲೆ ಗುರಿ ಆಗ್ತಾನೆ. ಅವನೆಷ್ಟೇ ಕೋಟಿ ದುಡ್ಡಿಟ್ಟರು ಕೂಡ, ಅವನೆಷ್ಟೇ ಚೆನ್ನಾಗಿ ಐಶ್ವರ್ಯವಂತನಾಗಿದ್ದರು, ರೂಪವಂತನಾಗಿದ್ದರು, ಹೈಟು ವೆಯ್ಟು ವಿದ್ಯೆ ಬುದ್ಧಿ ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದರೂ ಕೂಡ ಕಾಯಿಲೆ ಬಂದಾಗ ಅವನೇನು ಮಾಡ್ಕೊಳ್ಳೋಕ್ಕಾಗಲ್ಲ. ಅವ್ನು ದುಡ್ಡು, ರೂಪ, ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ. ಅದರಿಂದ ಶಾಸ್ತ್ರ ಹೇಳುತ್ತೆ, ಗಾದೆ ಹೇಳುತ್ತೆ, ಆರೋಗ್ಯವೇ ಮಹಾ ಐಶ್ವರ್ಯ ಅಂತ. ಆರೋಗ್ಯವೇ ಸರಿಯಿಲ್ಲ ಅಂದರೆ 500 ಕೋಟಿ ಆಸ್ತಿ ಇದ್ರೇನು, ಎಷ್ಟೇ ರೂಪ ಇದ್ರೇನು, ಎಷ್ಟು ಓದಿದ್ರೇನು, ಎಷ್ಟು ಚಿನ್ನ ಬೆಳ್ಳಿ ವಜ್ರ ವೈಡ್ಯೂರ ಇದ್ರೇನು, ಅನುಭವಿಸೋಂಥ ಆಯುಷ್ಯು ಆರೋಗ್ಯವೇ ಇಲ್ಲ ಅಂದಾಗ. ಆದ್ದರಿಂದ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಪಿತ್ತಜ್ವರದ ಬಗ್ಗೆ ಹೇಳ್ತೀನಿ. ನಿನ್ನೆ ವಾತಜ್ವರ ಹೇಳಿದ್ದೆ, ಇವತ್ತು ಪಿತ್ತದ ಬಗ್ಗೆ ಹೇಳ್ತೀನಿ. ಮನುಷ್ಯನಿಗೆ ಈ ತ್ರಿದೋಷಗಳು, ತಮೋಗುಣ, ರಜೋಗುಣ ಮತ್ತು ಸಾತ್ವಿಕ ಗುಣ, ಸತ್ವ ತಮೋ ರಜ, ಈ 3 ಗುಣಗಳು ವಾತಾಪಿತ್ತ ಕಫದ ದೋಷದಿಂದ ಉತ್ಪತ್ತಿಯಾಗತ್ತೆ ಅಂತ ಹೇಳ್ತಾರೆ. ನಮ್ಮ ಗುಣಗಳಲ್ಲಿ ಏರುಪೇರಾದಾಗ ವಾತಾಪಿತ್ತ ಕಫದಲ್ಲೂ ಏರುಪೇರಾಯಿತು ಅಂತ ಚರಕ ಮುನಿಗಳು ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ. ಒಂದು ಕಡೆ ನಮ್ಮ ಒರಟುತನ, ನಮ್ಮ ಕೆಟ್ಟ ಪದಗಳು, ಕೆಟ್ಟ ಚಿಂತನೆ, ಕೆಟ್ಟ ಸಹವಾಸ, ಕೆಟ್ಟ ಚಟಗಳು ತಮೋಗುಣದ ಜಾಸ್ತಿ ಮಾಡಿ ನಮಗೆ ವಾತಾಪಿತ್ತ ಕಫನ ಡ್ಯಾಮೇಜ್ ಮಾಡಿ ಮನುಷ್ಯನ ಬೇಗ ರೋಗ ಕೊಟ್ಬಿಟ್ಟು ಸಾಯೋ ಥರ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಸತ್ವಗುಣ, ತಮೋಗುಣ, ರಜಗುಣನೂ ಬ್ಯಾಲೆನ್ಸ್ ಇದ್ದರೆ ವಾತಾಪಿತ್ತ ಕಫ 3 ಬ್ಯಾಲೆನ್ಸ್ ಇರುತ್ತೆ ಅಂತ ಹೇಳೋದು ಸುಶ್ರುತ ಮುನಿಗಳು ಸುಶ್ರುತ ಸಂಹಿತೆಯಲ್ಲಿ. ಚರಕ ಏನು ಹೇಳಿದಾರೋ, ಸುಶ್ರುತ ಮುನಿಗಳು ಏನು ಹೇಳಿದಾರೋ, ಇದನ್ನು ವಾಗ್ಭಟ್ರು ಅವ್ರದೇ ಆದಂಥ ಧಾಟಿನಲ್ಲಿ
ದಿನನಿತ್ಯ ನಮ್ಮ ಗುಣಗಳಲ್ಲಿ ಶುದ್ಧೀಕರಣ ಆದರೆ ವಾತ ಪಿತ್ತ ಕಫನು ಶುದ್ಧಿ ಆಗತ್ತೆ ಅಂತ ಅವ್ರು ಹೇಳಿಬಿಟ್ರು. ಗುಣಗಳಂದ್ರೇನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಲ್ಲಿ ಪವಿತ್ರತೆಯನ್ನು ಹೊಂದಾಗ ತ್ರಿದೋಷಗಳು ಕರೆಕ್ಟಾಗಿರ್ತದೆ. ಆಗ ಮನುಷ್ಯ ಆಯುಷ್ಯವಂತನಾಗಿ ಆರೋಗ್ಯವಂತನಾಗ್ತಾರೆ ಅಂತೇಳಿ ವಾಗ್ಭಟ್ರು ಹೇಳಿದ್ರು. ಅವರ ಒಂದು ಗ್ರಂಥದಲ್ಲಿ ಉಲ್ಲೇಖನ ಮಾಡಿದ್ರು. ವಾತ ಅಂದರೆ ಹೊಟ್ಟೆಯಿಂದ ಉತ್ಪತ್ತಿ ಆಗುವಂಥ ಒಂದು ದೋಷ. ವಾತ ಇದು ಮೂಳೆಗಳಿಗೆ ಸಂಬಂಧಪಟ್ಟಂಥದ್ದು, ಚರ್ಮಗಳಿಗೆ ಸಂಬಂಧಪಟ್ಟಂಥದ್ದು, ನರಗಳಿಗೆ ಸಂಬಂಧಪಟ್ಟಂಥ ದೋಷವನ್ನು ಹೊಟ್ಟೆಯಿಂದ ಉತ್ಪತ್ತಿ ಅದಕ್ಕೆ ವಾತ ಇಲ್ಲಿಂದ ಶುರುವಾಗುತ್ತೆ. ಪಿತ್ತ ನಮ್ಮ ಈ ಚೆಸ್ಟ್ ಹತ್ರ ಪಿತ್ತ, ಕಹಿ, ಒಗರು, ಉಳಿ, ಹೌ ಅನ್ನೋದು ಈ ಥರದ್ದಲ್ಲ. ಇಲ್ಲಿ ಇದು ಪಿತ್ತ ಸ್ಥಳ, ಪಿತ್ತೋತ್ಪತ್ತಿ ಆಗೋ ಸ್ಥಳ. ಇಲ್ಲಿ ಕಫ ಅಂದರೆ ತಲೆಯೊಳಗಿಂದ ಉತ್ಪತ್ತಿ ಆಗುತ್ತೆ ಕಫ. ಇದು ಆಯುರ್ವೇದದ ಮೂಲ ಸ್ಥಾನಗಳು. ವಾತ ಪಿತ್ತ ಕಫ, ವಾತ ಪಿತ್ತ ಕಫ, ಈ ಮೂರು ಸ್ಥಾನ. ನಿನ್ನೆ ವಾತದಿಂದ ಬರುವಂಥ ಜ್ವರದ ಬಗ್ಗೆ ಮಾತಾಡಿದೆ. ಇವತ್ತು ಪಿತ್ತದಿಂದ ಉತ್ಪತ್ತಿ ಆಗುವಂಥ ಜ್ವರ ಏನಕ್ಕೆ ಬರುತ್ತೆ ನೋಡಿ. ನಾವು ಪಿತ್ತಕ್ಕೆ ಜ್ವರ ಪಿತ್ತದಿಂದ ಜ್ವರ ಬಂದರೆ ನಾವು ವಾತಕ್ಕೆ ಔಷಧಿ ತಗೋತೀವಿ, ಅದಕ್ಕೆ ಜ್ವರ ತಿಂಗಾನುಗಟ್ಟಲೆ ಇರ್ತದೆ. ವಾತದಿಂದ ಬಂದಂಥ ಜ್ವರಕ್ಕೆ ನಾವು ಪಿತ್ತ ಅಥವಾ ಕಫಕ್ಕೆ ಸಂಬಂಧಪಟ್ಟಂಥ ಮೆಡಿಸಿನ್ ತೊಗೊಂಡ್ರೆ ಹೋಗೋದೇ ಇಲ್ಲ ಜ್ವರ. ಅದರಿಂದ ನಾವು ಎಲ್ಲಿಂದ ಉತ್ಪತ್ತಿಯಾಗಿದೆ ಆ ಜ್ವರಕ್ಕೆ, ಆ ದೋಷಕ್ಕೆ ಔಷಧಿ ಕೊಟ್ಟಾಗ, ಔಷಧಿ ಮಾಡಿದಾಗ, ಔಷಧಿ ತಗೊಂಡಾಗ ವಿತಿನ್ 1-2-3 ಅವರ್ಸಲ್ಲಿ ಗುಣ ಆಗಿಬಿಡ್ತಾನೆ. ಈಗ ಜನಗಳಿಗೆ ಗೊತ್ತಾಗ್ತಿಲ್ಲ ಎಲ್ಲಿಂದ ಬಂತು, ಹಾಗಾದ್ರೆ ಬಂದಮೇಲೆ ಅದರ ಲಕ್ಷಣಗಳು ಏನು ಅಂತೇಳಿ. ನೆನ್ನೆ ವಾತ ಎಲ್ಲಿಂದ ಬರುತ್ತೆ, ವಾತದಿಂದ ಬರುವಂಥ ಜ್ವರದ ಲಕ್ಷಣಗಳೇನು ನಾನು ಸುಮಾರು 12-13 ಪಾಯಿಂಟ್ ಹೇಳ್ಕೊಟ್ಟಿದ್ದೆ ನಾನು. ಇದಲ್ದೇ ಮಾಟಮಂತ್ರ ತಂತ್ರದಿಂದ, ನಮ್ಮ ಭ್ರಮೆಯಿಂದ, ಮೋಹದಿಂದ ಈ ಥರದ್ದೆಲ್ಲ ಬರೋದು ನಮಗೆ ಎಮೋಷನ್ಸಿಂದ ಬರುತ್ತೆ ಅಂತ ನೆನೆ ಹೇಳಿದ್ದೆ. ಇವತ್ತು ಈ ಪಿತ್ತಜ್ವರ, ಪಿತ್ತ ಎಲ್ಲಾಗತ್ತೆ ಇಲ್ಲಿ ಚೆಸ್ಟ್ ಹತ್ರ ಉತ್ಪತ್ತಿ ಆಗತ್ತೆ. ಇಲ್ಲಿ ಹೃದಯ ಮತ್ತು ಶ್ವಾಸಕೋಶಗಳ ಹತ್ರ ಪಿತ್ತ ಉತ್ಪತ್ತಿ ಆಗತ್ತೆ. ಇದರಿಂದ ಬರುವಂಥ ಜ್ವರದ ಲಕ್ಷಣಗಳೇನು, ಏನು ಮುದ್ರೆ ಮಾಡಬೇಕು, ಇಲ್ಲಿಂದ ಉತ್ಪತ್ತಿ ಆಗುತ್ತೆ ಜ್ವರಕ್ಕೆ, ಇಲ್ಲಿಂದ ಉತ್ಪತ್ತಿ ಆಗೋ ಜ್ವರಕ್ಕೆ ಇದಕ್ಕೆ ಔಷಧಿ ಕೊಡಬೇಕು, ಇಲ್ಲೂ ಕೊಡೋಕ್ಕಾಗಲ್ಲ, ಅಥವಾ ವಾತಕ್ಕೆ ಕೊಡೋಕ್ಕಾಗಲ್ಲ, ವಾತ ಅಥವಾ ಕಫಕ್ಕೆ ಸೇರಿಸಿ ಕೊಡೋಕ್ಕಾಗಲ್ಲ. ಪಿತ್ತ ಜ್ವರಕ್ಕೆ, ಪಿತ್ತ ಜ್ವರ ಎಲ್ಲಿ ಬಂತು ಅದೇ ಸ್ಥಾನದಲ್ಲಿರೋ ದೋಷವನ್ನು, ತಮೋ ಗುಣಕ್ಕೆ ಸಂಬಂಧಪಟ್ಟಂಥ ದೋಷ ಅದು, ಅದನ್ನು ನಾವು ತೆಗಿಬೇಕು ಅಂತ ಹೇಳುತ್ತೆ ಆಯುರ್ವೇದ ಶಾಸ್ತ್ರ. ಹಾಗಾದರೆ ಪಿತ್ತಜ್ವರದ ಸಿಂಪ್ಟಮ್ಸ್ ಏನು, ಲಕ್ಷಣಗಳೇನು, ಇದನ್ನು ನೀವು ಅರ್ಥಕೊಂಡಿದ್ದೆ ಆದರೆ ಬಹುಶಃ ನೀವೇ ಮನೆಗೆ ಒಬ್ಬ ವೈದ್ಯರಾಗಿಬಿಡ್ತೀರಿ, ನೀವೇ ಒಬ್ಬ ಡಾಕ್ಟರ್ ಆಗಿಬಿಡ್ತೀರಿ. ನಿಮ್ಮನೆ ಸಣ್ಣ ಮಗುವನ್ನು ಹಿಡಿದು ವಯಸ್ಸಾದ 100ವರ್ಷದವರೆಗೂ ಕೂಡ ಏನೇ ಜ್ವರ ಬಂದರೂ ಇದು ವಾತದ ಜ್ವರ, ಇದು ಪಿತ್ತದ ಜ್ವರ, ಇದು ಕಫದ ಜ್ವರ ಅಂಥೇಳಿ ಆ ಸಂಬಂಧಪಟ್ಟಂಥಕ್ಕೆ ಸ್ಥಾನಕ್ಕೆ ಔಷಧಿ ಕೊಟ್ಬಿಟ್ಟ ಅಂತಂದರೆ ಹಾಸ್ಪಿಟಲ್ ದುಡ್ಡು ಉಳಿತು. ಅಲ್ಲಿಗೆ ಹೋಗ್ಬಿಟ್ರೆ ಬೇಕಾದಷ್ಟು ಖರ್ಚು ಮಾಡಿಸ್ಬಿಡ್ತಾರೆ ಹಾಸ್ಪಿಟಲ್ ಇವತ್ತಿನ ದಿವಸ. ನಿನ್ನೆ ವಾತದ ಜ್ವರಕ್ಕೆ ಸುಮಾರು ಒಂದು 12 ಸಿಂಪ್ಟಮ್ಸ್ ಹೇಳಿದ್ದೆ, ಲಕ್ಷಣಗಳಿದೆ. ಅದೇ ರೀತಿ ಈ ಪಿತ್ತಜ್ವರನ ಪತ್ತೆ ಹಚ್ಚೋದು ಹೇಗೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಪಿತ್ತ ಅನ್ನೋದು ಇಲ್ಲಿಂದ ಉತ್ಪತ್ತಿ ಆಗುತ್ತೆ, ಇಲ್ಲಲ್ಲ. ಇಲ್ಲಿ ವಾತ ಆದರೆ ಇಲ್ಲಿ ಪಿತ್ತ. ಇಲ್ಲಿ ಪಿತ್ತ ಉತ್ಪತ್ತಿ ಜಾಸ್ತಿ ಆಯಿತು ಅಂತಂದರೆ ತಮೋಗುಣದಿಂದ ಪಿತ್ತ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ತಮೋಗುಣ ಎದುರಿಸೋದು, ಹೊಲಸು ಮಾತಾಡೋದು, ಬೈಯೋದು, ಕೆಡಿಸೋದು, ಅಸೂಯೆ, ದ್ವೇಷ ಇದೆಲ್ಲ ಬರೋದ್ರಿಂದ ಪಿತ್ತ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಎಮೋಷನ್ಸಿಂದನೂ ನಮಗೆ ಕಾಯಿಲೆ ಬರುತ್ತೆ. ನೋಡಿದ್ರೆ ಒಳ್ಳೆ ಅರಮನೆಯಲ್ಲಿ ವಾಸ ಮಾಡ್ತಾರೆ, ಗಲೀಜಿಲ್ಲ, ಸೊಳ್ಳೆ ಇಲ್ಲ, ತಿಗಣೆ, ಹೀಲಿ, ಯಜ್ಞ ಏನೂ ಇಲ್ಲ, ಭಾಳ ಚೆನ್ನಾಗಿರೋ ಫುಡ್ ಊಟ ತಿಂತಾರೆ, ಒಳ್ಳೆ ನೀರು ಕುಡಿತಾರೆ, ಆದರೆ ಜ್ವರ ರೋಗದಲ್ಲಿ ನಡೆಯುತ್ತೆ. ಯಾಕೆಂದರೆ ಅವ್ರಿಗಲ್ಲಿ ಅಸೂಯೆ, ಕೋಪ, ಬಾಯಿ ಬಿಟ್ಟು ಹೊಲಸು ಮಾತು, ಹೊಲಸು ಯೋಚನೆಗಳು ಈ ಥರ ಮಾಡಿದಾಗ ತಮೋ ಗುಣಗಳಿಂದ ಬರುವಂಥದ್ದು ಪಿತ್ತ. ಎಮೋಷನ್ಸಲ್ಲಿ ನಾವು ತಿಂದಂಥ ಆಹಾರ ಪದಾರ್ಥ, ನಾವು ತಿಂದಂಥ ಯಾವುದೇ ಒಂದು ಸಿಹಿ ತಿನಿಸುಗಳಿರ್ಬೋದು, ತರಕಾರಿ ಇರ್ಬೋದು, ಪಾನೀಯಗಳು, ನಾವು ಕುಡಿದಂಥ ನೀರು, ನಾವು ವಾಸ ಮಾಡೋ ಸ್ಥಳ, ನಮ್ಮ ನಡವಳಿಕೆ, ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಜೀವನ ಶೈಲಿ, ಇದರಲ್ಲೂ ಕೂಡ ಪಿತ್ತ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ಪಿತ್ತ ಉತ್ಪತ್ತಿ ಆದ ತಕ್ಷಣ ಜ್ವರ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂದರೆ, ಜ್ವರ ಬರೋಕ್ಕೆ ಮುಂಚೆ ದೇಹ ಪೂರ್ತಿ ಹಳದಿ ಬಣ್ಣಕ್ಕೆ ಬಂದುಬಿಡುತ್ತೆ. ಮೈಯೆಲ್ಲ ಕಣ್ಣು ಹಳದಿ ಬಣ್ಣ, ಆಮೇಲೆ ಮೈ ಪೂರ್ತಿ ಹಳದಿ ಬಂತು, ಮೈಯೆಲ್ಲ ಹಳದಿ ಬಂತು, ಎಲ್ಲಿ ಉಗುರು ಹಳದಿ ಕಾಣುತ್ತೆ. ಇದು ಜಾಂಡೀಸ್ ಅಲ್ಲ, ಅರ್ಶಿನ ಕಾಮಾಲೆ ರೋಗ ಅಲ್ಲ. ವಾಸೆ ಮಾಡ್ಕೊಳ್ಳಿಲ್ಲ ಅಂದರೆ ಜಾಂಡೀಸಿಗೆ ಬಂದುಬಿಡುತ್ತೆ ಪಿತ್ತ ಜ್ವರ.
ಯಾವಾಗಾಯಿತು ಮೈಯೆಲ್ಲ ಒಂಥರ ಉರಿಯುತ್ತೆ, ಮೈಯೆಲ್ಲ ಉರಿ. ಎರಡನೇ ಲಕ್ಷಣ, ಮೊದಲನೇದು ಬಾಡಿ ಎಲ್ಲ ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ, ಮೈಯೆಲ್ಲ ಉರಿ ಬರುತ್ತೆ, ಸಿಕ್ಕಾಬಟ್ಟೆ ನೀರು ಕುಡಿತಾನೆ ಇರ್ತೀವಿ, ಸಿಕ್ಕಾಬಟ್ಟೆ ನೀರು ಕುಡಿತೀವಿ, ಮೂತ್ರ ವಿಸರ್ಜನೆ ಆಗ್ತಿರ್ತದೆ. ಆಮೇಲೆ ಆಗ ಮೂರ್ಛೆ ಹೋದಂಗೆ ಹಂಗೆ ಸೈಲೆಂಟಾಗಿ ಅನ್ಕಾನ್ಷಿಯಸ್ನೆಸ್, ಆಮೇಲೆ ಎಚ್ಚರಿಸ್ಕೊಂಡ್ಬಿಡ್ತೀವಿ. ಹಾಗೇ ಏನೋ ಒಂಥರ ಜ್ಞಾನನೇ ಇಲ್ದವ್ರಿಗೆ ಬಿದ್ದಿರ್ತೀವಿ, ಮತ್ತೆ ಎಚ್ಚರ ಆಗುತ್ತೆ. ಇದು 4 ಲಕ್ಷಣ. ಒಂದು ಮೈಯೆಲ್ಲ ಹಳದಿ ಬಣ್ಣ, ಮೈಯೆಲ್ಲ ಉರಿ ಬರುತ್ತೆ, ಸಿಕ್ಕಾಪಟ್ಟೆ ನೀರು ಕುಡಿಬೇಕು ಅಂತಿರ್ತೀವಿ, ಘಟ ಅಂತ ಕುಡಿಯೋಲ್ಲ, ಒಂದು ಸ್ವಲ್ಪ ನೀರು ಕುಡಿತೀವಿ, ಗಂಟು ತೇವ ಮಾಡ್ಕೊಳ್ತಿರ್ತೀವಿ, ಆಮೇಲೆ ಆಗಾಗ ಮೂರ್ಛೆ ಬೀಳುತ್ತೆ. ಸೊ ತುಂಬ ಚೆನ್ನಾಗಿ ನಿದ್ದೆ ಮಾಡೋಕ್ಕೆಲ್ಲ ಬಿಟ್ಟು ನಿದ್ದೆ ಮಾಡ್ತೀವಿ. ಪಿತ್ತಜ್ವರ ಬಂದಾಗ ಸೌಂಡ್ ಸ್ಲೀಪ್ ಇಲ್ಲ, ಪಿತ್ತಜ್ವರ ಬಂದಾಗ ಸೌಂಡ್ ಸ್ಲೀಪ್ ಇಲ್ಲ, ಬಾಯೆಲ್ಲ ಕಹಿ, ಒಂದು ಜಿಲೇಬಿ ತಿಂದರೂ ಕಹಿ, ಒಂದು ಬೆಲ್ಲ ತಿಂದರೂ ಕಹಿ, ಏನು ತಿಂದರೂ ಕಹಿ, ಓಕ್ರಿಕೆ, ಒಂದು ವಾಂತಿ ಬರುತ್ತೆ ಬರಲ್ಲ. ಆ ಓಕ್ರಿಕೆ ಒಂಥರ ವಾಂತಿ ಮಾಡಬೇಕು ಅಂತೀನಿ, ಅದು ವಾಂತಿ ಬರಲ್ಲ. ಆಮೇಲೆ ಇದಕ್ಕಿದ್ದಾಗೆ ಹಿಂಗೆ ಕೂತ ಕಡೆ ಕೂಡಲ್ಲ, ನಿಂತ ಕಡೆ ನಿಲ್ಲಲ್ಲ, ಓಡಾಡ್ತಿರ್ತೀನಿ, ಬಡಬಡಿಸೋದು, ಏನೋ ಒಂಥರ ಚಟ್ಪಟ ಅಂಥದ್ದು. ಆಮೇಲೆ ನಾವು ಮಾಡೋ ಮಲ ತುಂಬ ತೆಳುವಾಗಿ ಹೋಗುತ್ತೆ, ಗಟ್ಟಿಗೆ ಹೋಗಲ್ಲ, ಒಂಥರ ನೀರು ಗಂಜಿ ಟೈಪಲ್ಲಿ ಮಲ ವಿಸರ್ಜನೆ ಆಮೇಲೆ ಯಾವಾಗ ಅದೆಲ್ಲ ಮಲ ವಿಸರ್ಜನೆ ಆಯಿತು, ಮೈಯೆಲ್ಲ ಬೆವರುತ್ತೆ, ಇಲ್ಲೆಲ್ಲ ಸಿಕ್ಕಾಬಟ್ಟೆ ಬೆವರುತ್ತೆ, ಇಲ್ಲಂತೂ ಸಿಕ್ಕಾಬಟ್ಟೆ ಬೆವರು, ಇಲ್ಲೆಲ್ಲ ಕೈಯೆಲ್ಲ ಬೆವರು ಬಂತಲ್ಲ ಅಂದ್ಬಿಟ್ಟು ಕೂಲ್ ಡ್ರಿಂಕ್ಸ್ ಕುಡಿಯೋಣ, ಕೂಲ್ ವಾಟ್ರ್ ಕುಡಿಯೋಣ, ತಣ್ಣಗಿರೋ ಫ್ರಿಜ್ಜಲ್ಲಿರೋ ವಾಟ್ರ್ ಕುಡಿಯೋಣ ಅಂತ ಮನಸ್ಸು ಹೇಳುತ್ತೆ. ಯಾವಾಗ ಮೈಯೆಲ್ಲ ಬೆವರಿಗೆ ಶುರುವಾಯಿತು, ಕೂಲ್ ಡ್ರಿಂಕ್ಸ್ ಕುಡಿಯೋಣಪ್ಪ ಅಮ್ಮ, ಒಂದು ಲೋಟ ಫ್ರಿಜ್ಜಲ್ಲಿರೋ ವಾಟ್ರ್ ಕೊಡು, ಇಲ್ಲೊಂದು ಮಿರಾಂಡ ಕೊಡು, ಇಲ್ಲ ಪೆಪ್ಸಿ ಕೊಡು, ಫ್ರಿಜ್ಜಲ್ಲಿರೋದೆಲ್ಲ ಕುಡಿಬೇಕು ಅಂತ ಹೇಳುತ್ತೆ. ಆಮೇಲೆ ಅದಾದ ತಕ್ಷಣ ಯಾವಾಗ ಬೆವರು ಬಂತು, ತಣ್ಣಗಿರೋ ನೀರು ಬೇಕು ಅನಿಸುತ್ತೋ, ಆಗ ನಿಧಾನಕ್ಕೆ ಮೂತ್ರ ವಿಸರ್ಜನೆ ಮಾಡದೆ ಹಳದಿ ಬಣ್ಣ ಬರುತ್ತೆ, ಮಲ ಕೂಡ ಹಳದಿ ಬಣ್ಣ ಬರುತ್ತೆ, ಕಣ್ಣುಗಳಲ್ಲಿ ಕೂಡ ಹಳದಿ ಥರ ಕಾಣುತ್ತೆ. ದೇಹಗೂ ಹಳದಿ ಬಣ್ಣ ಬರೋದ್ರ ಜೊತೆಗೆ ನಾವು ಬಿಡೋ ಮೂತ್ರ ಮಲ ಎಲ್ಲವೂ ಹಳದಿ ಬಣ್ಣ ಕಾಣುತ್ತೆ. ಇದಿಷ್ಟು ಪಿತ್ತಜ್ವರದ ಸಿಂಪ್ಟಮ್ಸ್. ಇದರಲ್ಲಿ ಯಾರಿಗಿದೆಯೋ ಅವ್ರ ಪಿತ್ತಜ್ವರ. ಇದು ಕೊರೋನಾ ವೈರಸ್ ಅಲ್ಲ, JN1 ವೈರಸ್ ಅಲ್ಲ, ಇದು ಪಿತ್ತಜ್ವರ, ತಮೋಗುಣದಿಂದ ಬರುವಂಥದ್ದು. ಮೈಯೆಲ್ಲ ಉರಿ, ಮೈಯೆಲ್ಲ ಹಳದಿ ಬಣ್ಣ, ಮತ್ತು ತುಕ್ಕಾಬಟ್ಟೆ ದಾಹ ಆಗುತ್ತೆ, ನೀರು ಕುಡಿಬೇಕು ಅಂತೀವಿ, ಆಗಾಗ ಮೂರ್ಛೆ ಹೋಗ್ತೀವಿ, ಬಾಯೆಲ್ಲ ಹುಳಿ ಕಹಿ ಬರುತ್ತೆ, ಮತ್ತು ನಾವು ಮೈಯೆಲ್ಲ ಬೆವರುತ್ತೆ, ಬೆವರಿದಾಗ ಕೋಲ್ಡ್ ವಾಟ್ರ್ ಕುಡಿಬೇಕು ಅನಿಸುತ್ತೆ, ಕುಡಿತೀವಿ, ಮಲ ಮೂತ್ರ ಎಲ್ಲ ಹಳದಿ ಬಣ್ಣಕ್ಕೆ ಈಚೆ ಬರುತ್ತೆ. ಪಿತ್ತ ಇದನ್ನೆಲ್ಲ ಇದು ದೇಹದಿಂದ ಬರೋದು, ಜಾತಕದ ದೋಷ. ಯಾರಾದರೂ ಮಾಟ ಮಂತ್ರ ಮಾಡಿಸಿ ನಿಮ್ಮನೆ ಮುಂದೆ ಹಾಕಿದ್ದು ಬರೀ ಕೈಯಲ್ಲಿ ಎತ್ತಿಬಿಟ್ರೆ, ಬರೀ ಕೈಯಲ್ಲಿ ತೆಗೆದುಬಿಟ್ರೆ, ಅಥವಾ ಅದನ್ನು ದಾಟಿಬಿಟ್ರೆ, ಇದೆಲ್ಲ ಏನು ಮಾಡುತ್ತೆ ಅಂಥೇಳಿ ಕೈಯಲ್ಲಿ ಎತ್ತಿಬಿಟ್ರೆ ಅಥವಾ ದಾಟಿಬಿಟ್ರೆ ಇವ್ರಿಗೆ ಈ ಥರದ್ದೆಲ್ಲ ಬರುತ್ತಿದ್ದು. ವಾತಾಪಿತ್ತ ಕಫ ಜ್ವರ ಮಾಟಮಂತ್ರ ತಂತ್ರದನ್ನು ಬರೆಸ್ಬೋದು. ಇದಕ್ಕೆ ಕಾಟೇರಿ ಪ್ರಯೋಗ ಅಂತಾರೆ. ಕಾಟೇರಿ ಪ್ರಯೋಗ, ಆದಿ ಕಾಟೇರಿ, ಮಧ್ಯ ಕಾಟೇರಿ, ಅಂತ್ಯ ಕಾಟೇರಿ. ಆದಿ ಮಧ್ಯ ಅಂತ್ಯ, ಆದಿ ಮಧ್ಯ ಅಂತ್ಯ, ಆದಿ ಕಾಟೇರಿ, ಮಧ್ಯ ಕಾಟೇರಿ, ಅಂತ್ಯ ಕಾಟೇರಿ ಅಂತೇಳಿ ಅದರಲ್ಲೊಂದು ಕೆಲವು ಮಂತ್ರಗಳಿವೆ. ಅದನ್ನು ಜಪಿಸ್ಬಿಟ್ಟು ಮೆಣಸಿನ್ಕಾಯಿನೆಲ್ಲ, ಅದನ್ನು ಕರಿಮೆಣಸನ್ನೆಲ್ಲ ಹಾಕಿ ಅದನ್ನು ಉರಿಯೋ ಬೆಂಕಿಗೆ ಹಾಕ್ಬಿಟ್ಟು ಅವ್ರು ಯಾರಿಗೆ ಜ್ವರ ಬರೆಸ್ಬೇಕೋ ಅವ್ರಿಗೆ ಹಾಕ್ಬಿಟ್ಟ ಅಂತಂದರೆ ಆ ಮಂತ್ರ ಹೇಳಿ, ಎಲ್ಲೇ ಕೂತು ಅವನು ಅಮೆರಿಕ ಲಂಡನ್ ಜನ್ಮನಲ್ಲಿರಲಿ ಅವನಿಗೆ ವಾತ ಜ್ವರ, ಪಿತ್ತ ಜ್ವರ, ಕಫ ಜ್ವರ ಬರೆಸ್ಬಿಡ್ಬೋದು. ಆಗಿದೆ ಮಂತ್ರದಲ್ಲಿರೋ ಶಕ್ತಿ, ತಂತ್ರದಲ್ಲಿ ಆಗಿದೆ. ಆದ್ದರಿಂದ ಇದು ವಾತಾವರಣದಿಂದನೂ ಬರ್ಬೋದು, ನಾವು ತಿನ್ನೋ ಆಹಾರದಿಂದ ಬರ್ಬೋದು, ನಮ್ಮ ಗ್ರಹ ದೋಷದಿಂದನೂ ಬರ್ಬೋದು, ಮಾಟಮಂತ್ರ ತಂತ್ರದಿಂದನೂ ಬರ್ಬೋದು. ಆದ್ದರಿಂದ ಲಕ್ಷಣ ಯಾವ್ದಲ್ಲಿ ಮಾಡಿಸಿದ್ರು ಈ ಲಕ್ಷಣಗಳಿದು. ಇಷ್ಟೊತ್ತು ಏನು ಹೇಳೋದು, ಇದು ಈ ಲಕ್ಷಣ ಇತ್ತು ಅಂದರೆ ಇದು ಪಿತ್ತಜ್ವರ ಅಂತ ತಿಳ್ಕೊಳ್ಬೇಕು. ಈ ಥರ ಬಂತು ಅಂದರೆ ಸಡನ್ನಾಗಿ ಅಡ್ಮಿಟ್ ಮಾಡಿಬಿಟ್ಟು ಅವರು ಮೈಯೆಲ್ಲ ಹಳದಿರೋ ಹೋಗೋವರೆಗೂ ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಇದು ಜಾಂಡೀಸ್ ಅಂಥೇಳಿ ಲಿವರ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಜಾಂಡೀಸ್ ಅಂತ ಇದನ್ನು ನಾವು ಕ್ಯೂರ್ ಮಾಡ್ಕೊಳ್ಳಿಲ್ಲ, ಜಾಂಡೀಸಿಗೆ ಕನ್ವರ್ಟ್ ಆಗಿ ಮನುಷ್ಯ ಸತ್ತೋಗ್ಬಿಡ್ತಾನೆ. ಪಿತ್ತಜ್ವರ ಬದುಕಿರೋವರೆಗೂ 3 ಸಲ ಬರುತ್ತೆ ಕೆಲವರಿಗೆ. ಒಂದು ಸಲ ಬಂತು ಅಂದರೆ ಇನ್ನು 2 ಸಲ ಬರಬೇಕು ಯಾವುದೋ ಒಂದು ಏಜಲ್ಲಿ. ಒಂದು ಸಲ ಜಾಂಡೀಸ್ ಬಂದರೆ 3 ಸಲ ಬರುತ್ತಂತೆ. ಅದಕ್ಕೆ ಈ ಪಿತ್ತಜ್ವರ ಜಾಂಡೀಸ್ಗೂ ಕರೀತಾರೆ. ಈ ಥರ ಜ್ವರಗಳು ಇತ್ತೀಚೆಗೆ ಮನೆಗಳಲ್ಲಿ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನೀವೆಲ್ಲ ತಿಳ್ಕೊಂಡು ನೀವೇ ಡಾಕ್ಟ್ರ್ ಆಗಿಬಿಟ್ರೆ, ನೀವೇ ಮನೆಗೆ ವೈದ್ಯರಾಗಿ, ನೀವೇ ಸ್ವಯಂ ವೈದ್ಯರಾಗಿ ನಿಮ್ಮ ಮನೆ ಎಲ್ಲರಿಗೂ ನೀವೇ ಟ್ರೀಟ್ ಮಾಡಿ, ಆಸ್ಪತ್ರೆ ದುಡ್ಡು ಉಳಿಸಿ, ವಿದ್ಯೆ ನೀವು ಕಲ್ತಂಗಾಯಿತು, ನೀವೇ ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಇದು ಯಾವುದೂ ಆಗಲಿಲ್ಲ ಅಂದಾಗ ನೀವು ಆಸ್ಪತ್ರೆಗೆ ಹೋಗಿ.
ಅಲ್ಲಿವರೆಗೂ ಆ ದುಡ್ಡು ಉಳಿಸಿ ಆ ಆಸ್ಪತ್ರೆ ಖರ್ಚು ಮಾಡೋ ದುಡ್ಡನ್ನು ಅನಾಥ ಮಕ್ಕಳಿಗೆ, ವೃದ್ಧರಿಗೆ, ಭಿಕ್ಷುಕರಿಗೆ, ಓದೋ ಮಕ್ಕಳಿಗೆ ಒಂದು ಫೀಸು, ಓದೋ ಮಕ್ಕಳಿಗೆ ಒಂದು ಪುಸ್ತಕ, ಪೆನ್ನು ತೆಕ್ಕೊಡಿ. ಈ ರೋಗಕ್ಕೆ ಹಾಕೋ ಹಣ, ರೋಗ ಕ್ಯೂರ್ ಆಗಲಿ ಅಂತ ವಾಸ ಮಾಡಲಿಕ್ಕೆ ಅಂತೇಳಿ ದುಡ್ಡು ಹಾಕ್ತೀವಿ ಸರ್. ಅದ್ರ ಬದಲು ನೀವೇ ಮನೇಲಿ ಪರಿಹಾರ ಮಾಡ್ಕೊಳ್ಳಿ. ಅದು ಕೊಡೋ ದುಡ್ಡನ್ನು ಸಮಾಜ ಸೇವೆಗೆ ವಿತರಣೆ ಮಾಡಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಬೀದಿಗೊಂದು ನರ್ಸಿಂಗ್ ಹೋಮು, ಕ್ಲಿನಿಕ್ಕು, ಪಾಲಿಕ್ಲಿನಿಕ್ಕು, ಹಾಸ್ಪಿಟ್ಲ್ ಇರ್ತಿರಲಿಲ್ಲ. ಎಲ್ಲೋ ಒಬ್ಬ ಬೆಟ್ಟದ ಮೇಲೆ ವಾಸ ಮಾಡಿ ಬೆಟ್ಟದ ಬದಲು ಒಬ್ಬ ಮಾತು ಕಾಡು ಗುಡ ಗೆಡ್ಡೆಗಳಲ್ಲೇ ವಾಸ ಮಾಡ್ತಿದ್ರು. ಜ್ವರ ಬಂದ ತಕ್ಷಣ ಅವರು ಸಡನ್ನಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿಲ್ಲ, ಮನೆ ಮದ್ದು ಮಾಡ್ತಾಯಿದ್ರು. ಗುರುಕುಲದಲ್ಲಿ ಗುರುಗಳು ಮಕ್ಕಳಿಗೆಲ್ಲ ಜ್ವರ ನಿವಾರಣೆ ಮಾಡ್ಕೊತ ಮುದ್ರೆಗಳನ್ನು, ಮಂತ್ರಗಳನ್ನು ಅದ್ರ ಸಿಲೆಬಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ವಿದ್ಯೆ ಹಾಗೆ ಪ್ರಚಾರ ಆಯ್ತಾ ಬಂತು. ಈಗ ಮುದ್ರೆನಲ್ಲಿ ಮಾಡೋಣ. ಈಗ ಬಾಡಿ ಎಲ್ಲ ಹಳದಿ ಬಣ್ಣ ಆಗುತ್ತೆ, ತುಂಬ ನೀರು ಕುಡಿಬೇಕು ಅನಿಸುತ್ತೆ, ಮೂರ್ಛೆ ಹೋಗ್ತೀವಿ, ಬೆವರು ಬರುತ್ತೆ, ಮಲ ಮೂತ್ರ ಎಲ್ಲ ಹಳದಿ ನೀರು ಥರ, ಒಳ್ಳೆ ನೀರು ಥರ, ಗಂಜಿ ಥರ ಹೋಗುತ್ತೆ ಅಂತೆಲ್ಲ ಹೇಳಿದೆ. ಇದನ್ನು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು? ಜಲತತ್ವ ಜಾಸ್ತಿ ಬಾಡಿಯಲ್ಲಿದ್ದಾಗ ಅದಕ್ಕೆ ಕಿರುಬೆರಳು, ಬುಧ ಕಿರುಬೆರಳು, ನಮ್ಮ ರಕ್ತ, ಮೂತ್ರ, ಆಮೇಲೆ ಕಣ್ಣೀರು, ಗೊಣ್ಣೆ, ಬೆವರು, ಜೊಲ್ಲು, ಮಲ, ವೀರ್ಯ ನಮ್ಮ ಶರೀರದಲ್ಲಿ ದ್ರವ ರೂಪದಲ್ಲಿ ಯಾವುದಿದೆಯೋ ಅದು ಕಿರುಬೆರಳು ಕಂಟ್ರೋಲ್ ಮಾಡುತ್ತೆ. ಅದ್ರ ಪಕ್ಕದ ಬೆರಳು ಉಂಗುರ ಬೆರಳು, ಸೂರ್ಯನು ದೇಹಕಾರಕ. ಮೂಳೆ, ಮಾಂಸ, ಚರ್ಮ, ಹಲ್ಲು, ಕೂದಲು, ಗಟ್ಟಿರೋ ಪದಾರ್ಥಗಳೆಲ್ಲ ಈ ಉಂಗುರದ ಬೆರಳು ಸೂರ್ಯಗ್ರಹ. ಅದರಿಂದ ಈ ಸೂರ್ಯ ಮತ್ತು ಬುಧ ಮೇಲೆ ಈ ಹೆಬ್ಬೆಟ್ಟನ್ನು ಶುಕ್ರ ಇಡಬೇಕು. ಹೀಗೆ ನೋಡಿ, ಹೆಬ್ಬೆಟ್ಟನ ಮೇಲೆ ಕಿರುಬೆರಳು ಮತ್ತು ಉಂಗುರದ ಬೆರಳ ಈ ರೀತಿ ಜೋಡಿಸ್ಬೇಕು. ಹೆಬ್ಬೆಟ್ಟು ಶುಕ್ರಗ್ರಹ. ಶುಕ್ರ ಯಾವುದು? ಅಗ್ನಿ ತತ್ವ. ಆಗ ಅಗ್ನಿಯಿಂದ ಇದರಲ್ಲಿರೋದೆಲ್ಲ ಬರ್ನ್ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಈಗ ಇಟ್ಕೊಂಡು ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ. ಇನ್ನೊಂದು ಮಂತ್ರ ಹೇಳ್ತಾರೆ ಇದಕ್ಕಿಂತ ಅಡ್ವಾನ್ಸ್ಡು. ಓಂ ಆದಿತ್ಯ ವರುಣಾಯ ನಮಃ, ಓಂ ಆದಿತ್ಯ ವರುಣಾಯ ನಮಃ. ಆದಿತ್ಯ ಅಂದರೆ ಸೂರ್ಯ ದೇಹಕಾರಕ. ಓಂ ಆದಿತ್ಯ ವರುಣಾಯ ನಮಃ, ಓಂ ಆದಿತ್ಯ ವರುಣಾಯ ನಮಃ, ಓಂ ಆದಿತ್ಯ ವರುಣಾಯ ನಮಃ, ಓಂ ಆದಿತ್ಯ ವರುಣಾಯ ನಮಃ ಅಂತ ಜಪ ಮಾಡಿಬಿಟ್ಟ ಅಂದರೆ ಒಂದು 15 ನಿಮಿಷ ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸು ಹೊಟ್ಟೋಗುತ್ತೆ. ಇದು ಮುದ್ರ ಆಯಿತು, ಮಂತ್ರ ಆಯಿತು. ತಂತ್ರ ಏನು? ಬೆಳಗ್ಗೆ ಎದ್ದ ತಕ್ಷಣ 1-2 ಲೋಟ ನೀರು ಕುಡಿದುಬಿಟ್ಟು 5 ನಿಮಿಷ ಬಿಟ್ಟು, ನೀರು ಕುಡಿದು 5 ನಿಮಿಷ ಆದಮೇಲೆ ತ್ರಿಶೂಲ ಮುದ್ರೆ ಅಂತ ನೋಡಿ. ಈ ಮುದ್ರೆ ಅಂದರೆ ಸೂರ್ಯ, ಶನಿ, ಗುರು ಈ 3 ಬೆರಳನ್ನು ಹಿಂಗೆ ಹಾಕಿ ಚೆನ್ನಾಗಿ ಒಳಗಡೆ ಕಿರುನಾಳಿಗೆಗೆ ಚೆನ್ನಾಗಿ ಉಜ್ಜಿಬಿಟ್ಟ ಅಂದರೆ ಕುಡಿದಿದ್ದು ನೀರು ಸಮೇತ ಪಿತ್ತ ಹೊರಗೆ ಹಾಕ್ಬಿಡುತ್ತೆ. ಹಳದಿ ಬಣ್ಣದ ಈಚೆ ಬರುತ್ತೆ. ಹಳದಿ ಬಣ್ಣದ್ದು ವೇಸ್ಟ್, ಟಾಕ್ಸಿನ್ ಈಚೆ ಬರುತ್ತೆ. ಪಿತ್ತ ಅಂದರೆ ಟಾಕ್ಸಿನ್, ವೇಸ್ಟ್ ಅದು. ಈ ರೀತಿ ತ್ರಿಶೂಲ ಮುದ್ರೆ ಚೆನ್ನಾಗಿ ಬಗ್ಗಬೇಕು, ಸೊಂಟ ಬಗ್ಗಿಸ್ಬಿಟ್ಟು 2 ಲೋಟ ನೀರು ಕುಡಿಬೇಕು. ಕುಡಿದು 5 ನಿಮಿಷ ಆದಮೇಲೆ, 5 ನಿಮಿಷ ಆಗಲಿ ಅಥವಾ 10 ನಿಮಿಷ ಆದಮೇಲೆ ಈ ತ್ರಿಶೂಲ ಮುದ್ರೆ ಈ 3 ಈ ಕಿರುಬೆರಳು ಮತ್ತು ಹೆಬ್ಬೆಟ್ಟನ್ನು ಬೆಂಡ್ ಮಾಡಬೇಕು. ಹಿಂಗೆ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ವಾಂತಿ ಮಾಡಬೇಕು, ಬಲವಂತವಾಗಿ ಸೊಂಟ ಬಗ್ಸಿ ಮಾಡಿಬಿಟ್ಟ ಅಂದರೆ ಇಲ್ಲಿದ್ದಂಥ ಪಿತ್ತ ಈಚೆ ಬಂದುಬಿಡುತ್ತೆ, ಹೊರಗಡೆ ಬಂದುಬಿಡುತ್ತೆ. ಇದು ಮುದ್ರಾದಿಂದ ಮಾಡೋ ತಂತ್ರ. ಔಷಧಿ ಮನೆ ಮದ್ದು ಏನು ಮಾಡಬೇಕು? ಮನೆ ಮದ್ದು ಹಳೆ ಹುಣಸೆ ಹಣ್ಣು ತೊಗೋಬೇಕು. ಹುಣಸೆ ಹಣ್ಣು ಹಳೇದು, ಒಂದು 4-5 ತಿಂಗಳದ ಹಳೇದು ಅಥವಾ 5-6 ತಿಂಗಳದ ಹಳೆ ಹುಣಸೆ ಹಣ್ಣು ಒಂದು ಉಂಡೆ ತೊಗೊಳ್ಳಿ. ಈ ಥರ ಒಂದು ಉಂಡೆ ಎಷ್ಟಪ್ಪ ಈ ಸೈಜ್ನಲ್ಲಿ, ಅದನ್ನು ರಾತ್ರಿ ನೀರಲ್ಲಿ ಹಾಕಿ ನೆನೆಸ್ಬಿಡಿ. ರಾತ್ರಿ ಹೊತ್ತು ನೀರಲ್ಲಿ ಹಾಕಿ ನೆನೆಸಿ. ಇಷ್ಟಪ್ಪ ಹುಣಸೆ ಹಣ್ಣನ್ನ, ಹಳೆ ಹುಣಸೆ ಹಣ್ಣು, ಹೊಸದಲ್ಲ, ಈಗ ತಾನೇ ಮರದಿಂದ ಬಿಡಿಸ್ಕೊಂಬಂದಿರೋದಲ್ಲ, ಹಳೆಯ ಹುಣಸೆ ಹಣ್ಣನ್ನ ಒಂದಿಷ್ಟು ತೊಗೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿಡಿ. ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಶೋಧಿಸಿ. ಯಾಕಂದರೆ ಹಳೆ ಹುಣಸೆ ಹಣ್ಣಲ್ವಾ, ಕಲ್ಲು ಮಣ್ಣು ಕೂದಲೆಲ್ಲ ಇರ್ತದೆ. ಶೋಧಿಸ್ಬಿಟ್ಟು ಅದಕ್ಕೊಂದು ಚುಟುಕಿ ಶುಂಠಿ, ಒಂದು ತುಂಡು ಶುಂಠಿ, ದಾಲ್ಚಿನ್ನಿ, ಎಲ್ರಿಗೂ ಗೊತ್ತು ದಾಲ್ಚಿನ್ನಿ, ಶುಂಠಿ ದಾಲ್ಚಿನ್ನಿ ಪುಡಿನ ಅಥವಾ ಅದನ್ನು ಹಾಗೆ ಹಾಕ್ಬಿಟ್ಟು 1 ಲೋಟ ನೀರಲ್ಲಿ ಚೆನ್ನಾಗಿ ಅದನ್ನು ಕುದಿಸ್ಬಿಟ್ಟು 1/4 ಲೋಟಕ್ಕೆ ತಿಳಿಸ್ಬೇಕು. ಹಳೆ ಹುಣಸೆಹಣ್ಣು ನೀರಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಶೋಧಿಸ್ಬಿಟ್ಟು ಶುಂಠಿ ಮತ್ತು ದಾಲ್ಚಿನ್ನಿ ಹಾಕ್ಬಿಟ್ಟು 1 ಲೋಟ ನೀರಿಗೆ ಚೆನ್ನಾಗಿ ಕುದಿಸಿ. ಶುಂಠಿ ರಸ ಬಿಟ್ಕೊಳ್ಳುತ್ತೆ, ದಾಲ್ಚಿನ್ನೂ ಕುದಿದು ನೀರಲ್ಲಿ ಕುದಿಸಿ ಶಕ್ತಿ ಕಳ್ಕೊಳ್ಳುತ್ತೆ. ಆಮೇಲೆ ಅದನ್ನು ಶೋಧಿಸ್ಬಿಟ್ಟು 1/4 ಲೋಟಕ್ಕೆ ತರಬೇಕು. 1 ಲೋಟ ನೀರು 1/4 ಲೋಟಕ್ಕೆ ಆಗೋಂಗೆ ಕುದಿಸ್ಬೇಕು. ಆಗ 2 ದಿನ ಕುಡ್ದ ಅಂತಲೇ ಇಲ್ಲಿರೋ ಪಿತ್ತ, ಎಂಟೈರ್ ಪಿತ್ತ ಈಚೆಗೆ ಬಂದುಬಿಡುತ್ತೆ. ಇದು ನಾ ಕಂಡಂಥ ಅನುಭವ. ಈ ಒಂದು ಅನುಭವನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಅದರಿಂದ ಕೊರೋನಾ ವೈರಸ್ ಅಂತಾರೆ, JN.1 ಅಂತಾರೆ, ಇರ್ಬೋದು, ಇಲ್ಲ ಅಂತಲ್ಲ. ಆದರೆ
ಕೆಲವರಿಗೆ ವೈರಸ್ಗಿಂತ ಹೆಚ್ಚಾಗಿ ವಾತ ಪಿತ್ತ ಕಫದಲ್ಲೇ ಜ್ವರಗಳು ಜಾಸ್ತಿ ಆಗ್ತಿದೆ. ಒಂದು ಸಲ ಬಂದರೆ ವರ್ಷಕ್ಕೆ 3 ಸಲ ಬರುತ್ತೆ. ವಾತ ಜ್ವರ 3 ಸಲ ಬರುತ್ತೆ, ಪಿತ್ತ ಜ್ವರ 3 ಸಲ ಬರುತ್ತೆ. ಕಫ ಪ್ರವೃತ್ತಿ ಇರೋ ವ್ಯಕ್ತಿಗಳಿಗೆ 3 ಸಲ ಬರುತ್ತೆ ವರ್ಷಕ್ಕೆ. ಅದರಿಂದ ವಾತ ಪ್ರವೃತ್ತಿ, ಪಿತ್ತ ಪ್ರವೃತ್ತಿ, ಕಫ ಪ್ರವೃತ್ತಿಲಿಟ್ಟಿರುವಂಥವ್ರು ಅಂಥವ್ರಿಗೆಲ್ಲ ಈ ಜ್ವರಗಳು ಕಟ್ಟಿಟ್ಟ ಬುತ್ತಿ. ವರ್ಷಕ್ಕೆ 3 ಸಲ ಬಂದಾಗ ಕಡೆ ಪಕ್ಷ 5,000 ರೂಪಾಯಿ ಖರ್ಚು ಮಾಡ್ತಾರೆ. ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್, ಬ್ಲಡ್ ರಿಪೋರ್ಟ್ ಮಾಡಿಸಿ ಅಂತಾರೆ, ECG ಮಾಡಿಸಿ ಅಂತಾರೆ. ಅದು ಇದೆಲ್ಲ ಸೇರಿಸಿ ಒಂದು 5-10 ಸಾವಿರ ರೂಪಾಯಿ ಲ್ಯಾಬ್ರೋಟ್ರಿ, ಮೆಡಿಸಿನ್ ಪ್ಲಸ್ ಅಷ್ಟು. ಅಕಸ್ಮಾತ್ ಒಂದು ವಾರ ಅಡ್ಮಿಟ್ ಆಗಿ ನಿಮಗೆಲ್ಲ ಮೈಯೆಲ್ಲ ಹಳದಿ ಆಗಿಬಿಟ್ಟಿದೆ ಹಾಗೆ ಹೀಗೆ ಅಂತೇಳಿ ಒಂದು 50-40 ಸಾವಿರ ರೂಪಾಯಿ. ಅದ್ರ ಬದಲು ಮನೇಲಿ ಇದು ಮಾಡ್ಕೊಳ್ಳಿ. ಈಗ ಆಗಲಿಲ್ಲ ಅಂದಾಗ ಹಾಸ್ಪಿಟ್ಲ್ ಹೋಗಿ ಈ ಬಂದು ಆಸ್ಪತ್ರೆಗೆ ಉಳಿಸೋ ದುಡ್ಡನ್ನು ಬಡ ಮಕ್ಕಳಿಗೆ, ಅನಾಥರಿಗೆ, ವೃದ್ಧರಿಗೆ, ಕುಂಟರಿಗೆ, ಕುರುಡರಿಗೆ ಸೇವ್ ಮಾಡಿ. ಆಗ ನೀವು ಲೈಫ್ ಲಾಂಗ್ ಈ ರೋಗ ಬರೋದಿಲ್ಲ. ಈ ಪಿತ್ತ ಜ್ವರಕ್ಕೆ ಶಾಂತಿ ಆಯಿತು. ಅನಾಥರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಸೇವೆ ಮಾಡೋದ್ರಿಂದ, ಅಥವಾ ಯಾರ ನಿರ್ಗತಿಕರಿಗೆ, ಬಡ ಮಕ್ಕಳಿಗೆ ಪುಸ್ತಕ ಕೊಡಿಸಿ, ಪೆನ್ಸಿಲ್ ಕೊಡಿಸಿ, ಬಟ್ಟೆ ಹೊಲಿಸ್ಕೊಡಿ. ಆಗ ನಿಮಗೆ ಆರೋಗ್ಯ ಪ್ರಾಪ್ತಿ ಆಗ್ತದೆ. ಇಷ್ಟಂತೂ ನಾನು ಹೇಳಬಲ್ಲೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಮತ್ತು ಇದ್ರ ಜೊತೆಗೆ ಒಂದು SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಎಪಿಸೋಡ್ಸ್ ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಮತ್ತು ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳ ಜನ ಫೋನ್ ಮಾಡ್ತಾಯಿದ್ರು, ಪತ್ರಗಳು ಬರೀತಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ. ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಬರ್ಬೇಕಾದ್ರೆ ಯಾರು ಪ್ರಶ್ನೆ ಕೇಳ್ತಾರೋ ಅವರೇ ಬಂದರೆ ಒಳ್ಳೆಯದು. ಜೊತೆ ಜಾತಕ ಇತ್ತು ತೊಗೊಂಬನ್ನಿ. ಜಾತಕ ಎಲ್ಲರೂ ಏನೂ ಮಾಡೋಕ್ಕಾಗಲ್ಲ, ಬನ್ನಿ. ಮತ್ತು ಈ ಲಕ್ವಾ, ಕ್ಯಾನ್ಸರು, ಪಿಟ್ಸು ಮತ್ತು ಕೆಲವು ಚರ್ಮವ್ಯಾಧಿ ರೋಗಗಳು, ಈ ಏಡ್ಸ್, ಈ ಥರದೆಲ್ಲ ಕಾಯಿಲೆಗಳಲ್ಲಿ ನರಳುತ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ನಿಮ್ಮ ಇತ್ತು ಅಂದರೆ ತೊಗೊಂಡು ಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಮತ್ತೊಂದು ಜ್ವರದ ಸಂಚಿಕೆಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.